ಓಂ ನಮಃ ಶಿವಾಯ. ಸ್ವಾಮಿ ಕೊರಗಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ಫೆಬ್ರವರಿ 29ರಂದು ಜನಿಸಿದವರ ಸ್ವಭಾವ ಹೇಗಿರುತ್ತೆ? ಅಧಿಕ ದಿನದಿಂದ ಹುಟ್ಟುವುದು, ಅದೃಷ್ಟಾನ, ಅದ್ರ ಬಗ್ಗೆ ವಿಶೇಷ ಮಾಹಿತಿ ಕೊಡ್ತೇನೆ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಆದಷ್ಟು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಪ್ರೋತ್ಸಾಹಿಸಿ. ಆಧ್ಯಾತ್ಮಿಕಕ್ಕೆ, ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವೀಡಿಯೋಗಳು ಇದರಲ್ಲಿ ಬರುತ್ತೆ. ಹಾಗೆ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ರಾಶಿ ನಕ್ಷತ್ರ ತಿಳಿಸಿ. ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತನ್ನು ನಮೂದಿಸಿ. ಖಂಡಿತವಾಗಲೂ ರಾಶಿ ನಕ್ಷತ್ರವನ್ನು ಗುರುತಿಸಿ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪ್ರಯಾಣವನ್ನು ಅಲ್ಲೇ ಸೂಚಿಸ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿರೋ ಶಿವದೇವರ ಹಾಗೂ ಕುರುಗಜು ದೈವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ. ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರ್ತೈತೆ, ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಷನ್ ಪಟ್ಟ ಅಂತ ಸಿಗುತ್ತೆ. ಹಾಗೆಯೇ ಆಧ್ಯಾತ್ಮಿಕಕ್ಕೆ, ಜ್ಯೋತಿಷಕ್ಕೆ ಸಂಬಂಧಪಟ್ಟ ಏನೇ ಪ್ರಶ್ನೆ ಇದ್ದರೂ ಕೂಡ ಅದನ್ನು ಕೂಡ ಕೇಳಬಹುದು. ಖಂಡಿತವಾಗ್ಲೂ ಉತ್ತರಿಸ್ತೇನೆ. ಕೆಲವರಿಗೆ ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ, ರಾಶಿ ನಕ್ಷತ್ರ ಗೊತ್ತಿರುವ ಅಂಥವರು ಕೂಡ ಕೇಳಬಹುದು. ಹಾಗೆಯೇ ನಿಮ್ಮ ಒಂದು ಸಮಸ್ಯೆ ಬರೆಯುವಾಗ ಸ್ವಲ್ಪ ಡೀಟೇಲ್ ಆಗಿ ಬರೆದು ಕಳುಹಿಸಿ ಅಂತ ಹೇಳ್ತಾ, ಸಮಯದ ಅಭಾವ ಇರೋದ್ರಿಂದ ಸ್ವಲ್ಪ ಆಚೆ ಆಗ್ಬೋದು ಉತ್ತರ ಕೊಡುವಾಗ. ಅದ್ರ ಪ್ರತಿಯೊಬ್ಬರಿಗೂ ಉತ್ತರ ಕೊಡ್ತೇನೆ. ಅದು ಕೆಲವರು ಡೇಟ್ ಆಫ್ ಬರ್ತ್ ಮಾತ್ರ ಆಗಿರ್ತಾರೆ, ಏನು ಅಂತ ಹೇಳೋದಿಲ್ಲ. ಖಂಡಿತವಾಗ್ಲೂ ನಿಮ್ಮ ಏನು ಯಾವುದ್ರ ಬಗ್ಗೆ ನಿಮಗೆ ತಿಳ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಸೆಂಟೆನ್ಸಲ್ಲಾದರೂ ಬರೆದು ಕಳುಹಿಸಿ. ಹಾಗೆಯೇ 4 ವರ್ಷಕ್ಕೊಮ್ಮೆ ಹುಟ್ಟುಹಬ್ಬ ಆಚರಿಸುವ ಭಾಗ್ಯ ಸಿಗುವುದು ಫೆಬ್ರವರಿ 29ರಂದು ಹುಟ್ಟಿದವರಿಗೆ ಮಾತ್ರ. ಹಾಗೆಯೇ ಫೆಬ್ರವರಿ 29ರಂದು ಜನಿಸಿದವರ ಒಂದು ಗುಣ ಸ್ವಭಾವ ಹೇಗಿರುತ್ತೆ, ಹಾಗೆಯೇ ಅದೃಷ್ಟಾನ ತಾರೀಕಲ್ಲಿ ಹುಟ್ಟುವುದು ನೋಡೋಣ. ಹಾಗೆಯೇ ಅಂದರೆ 4 ವರ್ಷಕ್ಕೊಮ್ಮೆ ಹುಟ್ಟುಹಬ್ಬ ಆಚರಿಸುವಂಥದ್ದು ಅಲ್ವಾ ಈ ಒಂದು ಫೆಬ್ರವರಿ ತಿಂಗಳಲ್ಲಿ. ಫೆಬ್ರವರಿ ಅಂದರೆ 2 ಅಲ್ವಾ. 4 ವರ್ಷಕ್ಕೊಮ್ಮೆ ಇದು ಮಾಡುವಂಥದ್ದು 4 ಅಂದರೆ 2 ಮತ್ತು 4 ಈ 2 ಸಂಖ್ಯೆಗಳ ಮಿಶ್ರ ಫಲವನ್ನು ಹೊಂದಿರ್ತಾರೆ. ಸಾಮಾನ್ಯವಾಗಿ ಈ ದಿನಾಂಕದಲ್ಲಿ ಜನಿಸಿದವರು ನಂಬಿಕೆಗೆ ತುಂಬ ಅರ್ಹರಾಗಿರ್ತಾರೆ, ನಿಷ್ಠಾವಂತರಾಗಿರ್ತಾರೆ, ವಿಶ್ವಾಸಕ್ಕೆ ಅರ್ಹರಾಗಿರ್ತಾರೆ. ಹಾಗೆಯೇ ಹುಟ್ಟಿದ ದಿನಾಂಕ ಮಾತ್ರ ವಿಶೇಷವಲ್ಲ, ವ್ಯಕ್ತಿಗಳು ಕೂಡ ವಿಶೇಷವಾಗಿರ್ತಾರೆ. ಹಾಗೆಯೇ 29ಕ್ಕೆ ಜನಿಸಿದವರು ಅಂದರೆ ಫೆಬ್ರವರಿ 29ಕ್ಕೆ ಜನಿಸಿದವರು ಅವರ ಸ್ವಭಾವ ಹೇಗಿರುತ್ತೆ? ಫೆಬ್ರವರಿ 29 ಅತ್ಯಂತ ವಿಶಿಷ್ಟ ದಿನಾಂಕ, ಪ್ರತಿ 4 ವರ್ಷಕ್ಕೊಮ್ಮೆ ಬರುವ ದಿನಾಂಕ. ಆ ಕಾರಣದಿಂದಾಗಿ ಅನೇಕ ಅಗೋಚರ ಶಕ್ತಿಗಳನ್ನು ಹೊಂದಿರುವ ವ್ಯಕ್ತಿಗಳು ಇವರು. ಭಾರಿ ಎನರ್ಜಿ ಹೊಂದಿರ್ತಾರೆ. ಇವರ ಜನ್ಮದಿನಕ್ಕೆ ಸಂಬಂಧಿಸಿರುವ 2 ಸಂಖ್ಯೆಯು ಅಂದರೆ ಫೆಬ್ರವರಿ ಅಂದರೆ 2 ಬರುವಂಥದ್ದು. ಹಾಗೆಯೇ ಚಂದ್ರನ ಸಂಖ್ಯೆ ಆಗಿರುವಂಥದ್ದು ಇವರಿಗೆ ವಿಶಿಷ್ಟ ಶಕ್ತಿಯನ್ನು ಒದಗಿಸುವಂಥದ್ದು. ಹಾಗೆಯೇ 4 ವರ್ಷಕ್ಕೊಮ್ಮೆ ಬರುವಂಥದ್ದು. ಹಾಗೆಯೇ 4 ನಂಬರ್ ಕೂಡ ತುಂಬಾ ಭಾಗ್ಯದಾಯಕ. ಎರಡೂ ಸೇರಿಕೊಂಡು ಇವರಿಗೆ ವಿಭಿನ್ನವಾದ ಗುರುತನ್ನು ನೀಡುವಂಥದ್ದು. ಹಾಗೆಯೇ ಇವರು ಎಲ್ಲರಿಗಿಂತ ಭಿನ್ನವಾಗಿ ಕಾಣುವಂಥದ್ದು. ಇವರ ಸ್ವಭಾವದಲ್ಲಿಯೇ ರೋಮಾಂಚಕತೆ ಅಡಗಿಕೊಂಡಿದೆ. ಆಕರ್ಷಕ ವ್ಯಕ್ತಿತ್ವ ಹೊಂದಿರ್ತಾರೆ. ಸಾಮಾನ್ಯವಾಗಿ ಇವರು ಸಮತೋಲಿತ ಮನಸ್ಥಿತಿ ಹೊಂದಿದವರಾಗಿರ್ತಾರೆ. ಎಲ್ಲವನ್ನ ಸರಿದೂಗಿಸ್ಕೊಂಡು ಹೋಗುವವರಾಗಿರ್ತಾರೆ. ಸಮಚಿತ್ತದವರಾಗಿರ್ತಾರೆ. ಯಾವಾಗಲೂ ಸ್ಥಿರವಾಗಿ ಇರ್ತಾರೆ. ಅವರು ಬದುಕನ್ನು ನೋಡುವ ರೀತಿ ತುಂಬ ಲಾಜಿಕಲ್ ಆಗಿರುತ್ತೆ. ಅವಶ್ಯಕತೆಯಿಂದ ಆಚೆಗಿನ ವಿಚಾರಕ್ಕೆ ಅವರು ಹೋಗುವುದು ಬಹಳ ಕಡಿಮೆ. ಸ್ಥಿರತೆ ಕಾಯ್ದುಕೊಳ್ಳುವುದರಲ್ಲೇ ಅವರ ಗಮನ ಇರುತ್ತೆ. ಯಾರ ನಂಬಿಕೆಗೂ ದ್ರೋಹ ಮಾಡಲು ಹೋಗುವುದಿಲ್ಲ. ವಿಶ್ವಾಸಾರ್ಹವಾಗಿರಲು ಬಯಸುವಂಥದ್ದು. ಇತರರೂ ನಂಬಿಕೆ ಅರ್ಹರಾಗಿರಬೇಕು ಅಂದುಕೊಳ್ಳುವಂಥದ್ದು. ಸದಾ ಜಾಗೃತ ಸ್ಥಿತಿಯಲ್ಲಿ ಇರುವುದು ಇವರ ಹೆಚ್ಚುಗಾರಿಕೆ. ಜವಾಬ್ದಾರಿಯನ್ನು ಹೊರ್ತಾರೆ. ಹಾಗೆಯೇ ಪ್ರಾಕ್ಟಿಕಲ್ ಆಗಿ ಬದುಕುವುದನ್ನು ಇಷ್ಟಪಡ್ತಾರೆ. ಅದರಿಂದಾಗಿ ಚುಂಬಕ ವ್ಯಕ್ತಿತ್ವ ಗಳಿಸಿದಂಥವರು ಇವರು. ಹಾಗೆಯೇ ವೃತ್ತಿ ಬದುಕು ನೋಡೋದಾದರೆ ಸ್ಥಿರತೆ ಹೊಂದಿರುವ, ಕ್ರಮಬದ್ಧ ವಿಧಾನ ಹೊಂದಿರುವ ವೃತ್ತಿಗಳ ಮೇಲೆ ಇವರಿಗೆ ಆಸಕ್ತಿ ಹೆಚ್ಚು. ಹಾಗೆಯೇ ಬಹುತೇಕ ವ್ಯಕ್ತಿಗಳು ಮ್ಯಾನೇಜ್ಮೆಂಟ್, ಇಂಜಿನಿಯರಿಂಗ್, ಅಡ್ಮಿನಿಸ್ಟ್ರೇಷನ್ಗಳಂಥ ಆಡಳಿತಾತ್ಮಕ ಸಾಮರ್ಥ್ಯಗಳನ್ನು ಬಯಸುವ ಕೆಲಸಗಳಿಗೆ ಹೋಗಬಹುದಾಗಿದೆ. ಕ್ರಮಬದ್ಧತೆ, ಶಿಸ್ತು, ಜವಾಬ್ದಾರಿ ಇರುವ ಕೆಲಸಗಳ ಮೇಲೆ ಇವರಿಗೆ ಅಪಾರ ಆಸಕ್ತಿ. ಎಲ್ಲ ಜವಾಬ್ದಾರಿ ಶಿಸ್ತಿಗೆ ಗೌರವ ಕೊಡ್ತಾರೆ. ಅಲ್ಲಿ ಇವರು ತುಂಬ ಚೆನ್ನಾಗಿ ಹೊಂದಿಕೊಳ್ಳುವಂಥದ್ದು. ಸ್ಥಿರತೆ ಇರುವ ವೃತ್ತಿಗಳಿಗೆ ಇವರು ಸೂಕ್ತವಾಗಿರುವಂಥವರು. ಹಾಗೆಯೇ ಆರೋಗ್ಯ ಭಾಗ್ಯ ಎಲ್ಲವೂ ಸರಿ ಇರಬೇಕು ಎನ್ನುವ ಆಸೆಯಿಂದ ಅತಿ ಹೆಚ್ಚು ಕೆಲಸ ಮಾಡ್ತಾರೆ. ಸದಾ ಕೆಲಸ ಎನ್ನುವುದರಿಂದ ಒತ್ತಡಕ್ಕೂ ಕೂಡ ಒಳಗಾಗಬಹುದು. ಒತ್ತಡ ಕುರಿತಾಗಿ ಅವರು ಹೆಚ್ಚು ಗಮನ ನೀಡುವ ಅಗತ್ಯ ಇರುವಂಥದ್ದು. ಎಲ್ಲಕ್ಕಿಂತ ಹೆಚ್ಚಾಗಿ ಅವರು ಅವರ ದೈನಂದಿನ ಬದುಕಿನಲ್ಲಿ ವಿಶ್ರಾಂತಿಗೆ ಒತ್ತು ನೀಡಬೇಕಾಗಿದೆ. ಯೋಗ, ಧ್ಯಾನ, ವಾಯು ವಿಹಾರಗಳಂಥ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದರಿಂದ ಅವರಿಗೆ ಶಾಂತಿ ಸಿಗುತ್ತೆ, ಒತ್ತಡ ಕಡಿಮೆಯಾಗುತ್ತೆ, ಆರೋಗ್ಯ ಭಾಗ್ಯ ಲಭಿಸಲಿದೆ. ಹಾಗೆಯೇ ಪ್ರೀತಿ ಮತ್ತು ಸಂಬಂಧ ನೋಡೋದಾದರೆ ಪ್ರೇಮ ಸಂಬಂಧಗಳಲ್ಲಿ ಡಿಪೆಂಡ್ ಆಗಿರ್ತಾರೆ. ಹೆಚ್ಚು ಪ್ರೀತಿ ಬಯಸ್ತಾರೆ. ನಿಷ್ಠೆಗೆ ಹೆಚ್ಚಿನ ಮಹತ್ವ ಕೊಡುವಂಥದ್ದು. ತಾವು ನಿಷ್ಠೆಯಿಂದ ಇರುವಂಥದ್ದು. ತಮ್ಮವರೂ ಅಷ್ಟೇ ಆ ನಂಬಿಕೆಗೆ ಅರ್ಹರಾಗಿ ಇರಬೇಕೆಂದು ಬಯಸುವಂಥದ್ದು. ಸ್ನೇಹಿತರು ಅಂದರೆ ತುಂಬ ಇಷ್ಟಪಡ್ತಾರೆ. ಅವರ ಮೇಲೆ ಅತಿಯಾದ ಅವಲಂಬನೆ ಹೊಂದಿರ್ತಾರೆ. ಇವರ ಹುಟ್ಟಿದ ದಿನ ಹೇಗೆ ಆಕರ್ಷಕವೋ ಪ್ರೇಮ ಸಂಬಂಧದಲ್ಲಿ ಇವರು ಗಮನ ಸೆಳೆಯುವಂತೆ ಇರುತ್ತಾರೆ. ಸಂಬಂಧಗಳಲ್ಲಿ ತೀವ್ರತೆ ಉಳಿಸಿಕೊಳ್ತಾರೆ. ಸೂಕ್ಷ್ಮ ಭಾವನೆಗಳನ್ನು ಹೊಂದಿರುವ ಜೀವ ಇವರದು. ಕರುಣೆಯ ಕಣ್ಣು ಉಳ್ಳವರಾಗಿರ್ತಾರೆ. ಆದ್ದರಿಂದ ಪ್ರೇಮ ಸಂಬಂಧದಲ್ಲಿ ಗೆಲ್ಲುತ್ತಾರೆ. ಅವಕಾಶಗಳ ಜಗತ್ತು ಇವರ ವಿಶಿಷ್ಟ ಜನ್ಮದಿನ ಇವರ ಶಕ್ತಿಯ ಮೂಲವಾಗಿರುತ್ತೆ. ಹೊಂದಿಕೊಳ್ಳುವ ಸ್ವಭಾವ ಇವರ ಶಕ್ತಿಯಾಗಿದೆ. ಹಾಗೆಯೇ ಆದ್ದರಿಂದ ಅಪಾರವಾದ ಅವಕಾಶಗಳಿಗೆ ಪಾತ್ರರಾಗುವಂಥದ್ದು. ಅವರು ಅಪ್ರತಿಮ ಕೆಲಸಗಾರರಾದ್ದರಿಂದ ಅವಕಾಶಗಳು ಅಂದರೆ ಪ್ರತಿ ಅವಕಾಶಗಳು ಕೂಡ ಅವರಿಗೆ ಒದಗಿ ಬರುವಂಥದ್ದು.
ಪುಣ್ಯವಂತರು 29 ತಾರೀಕು ಫೆಬ್ರವರಿ 29ರಂದು ಜನಿಸಿದ ಪ್ರತಿಯೊಬ್ಬರು ಪುಣ್ಯವಂತರು ಅಲ್ವಾ. 4 ವರ್ಷಕ್ಕೊಮ್ಮೆ ಬರ್ಡೇ ಬರುವಂಥದ್ದು, 2+4 ಅದು ಕೂಡ ವಿಶಿಷ್ಟವಾದಂಥ 29 ಅನ್ನೋದು ಕೂಡ ವಿಶಿಷ್ಟವಾದದ್ದು. ಎಷ್ಟು ಚೆನ್ನಾಗಿದೆ ಅಲ್ವಾ. ಇವರ ಒಂದು ಎಲ್ಲವನ್ನು ನೋಡಿದಾಗ ತುಂಬಾ ಒಳ್ಳೆಯ ಒಂದು ನಿರ್ದಿಷ್ಟ ಹಾಗೂ ಪಕ್ವವಾದಂಥ ಒಂದು ಗುಣ ಸ್ವಭಾವ, ಹಾಗೆಯೇ ಒಂದು ಒಳ್ಳೆಯ ಒಂದು ಮನುಷ್ಯತ್ವ ಹೊಂದಿರುವ ಇದರಲ್ಲಿ ಹುಟ್ಟಿದಂಥವರು ಅಂತಲೇ ಹೇಳಬಹುದು. ಈ ಥರ ಒಂದು ನಿಮಗೆ ಉಪಯುಕ್ತ ಮಾಹಿತಿ ಆಧ್ಯಾತ್ಮಿಕಕ್ಕೆ ಆಗಿರ್ಬೋದು, ಜ್ಯೋತಿಷ್ಯಕ್ಕೆ ಆಗಿರ್ಬೋದು, ಅಥವಾ ಜೀವನದ ಒಂದು ಒಳ್ಳೆಯ ಹಾದಿಗೆ ಹಿತನುಡಿಗಳಿಗಾಗಿರ್ಬೋದು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.